ಕಾಯಕವೇ ಕೈಲಾಸ ಅಂದರೂ ಕೂಡ ಕುತೂಹಲಕ್ಕಾದರೂ ಜ್ಯೋತಿಷ್ಯವನ್ನು ನೋಡುವಂಥ ಅವರ ಸಂಖ್ಯೆಯನ್ನು ಕಡಿಮೆ ಇಲ್ಲ ಸ್ನೇಹಿತರೆ. ಜ್ಯೋತಿಷ್ಯನ ನಂಬೋದು ಬಿಡೋದು ಅವರವರ ವಿವೇಚನಕ್ಕೆ ಬಿಟ್ಟಂತ ವಿಚಾರ. ಜ್ಯೋತಿಷ್ಯದ ಬಗ್ಗೆ ಡೀಪ್ ಆಗಿ ಹೋಗೋದೇನು ಬೇಡ. ಆದರೆ ಈ ವರ್ಷದ ಆದಾಯ ಮತ್ತು ವೆಚ್ಚವನ್ನ ತಿಳ್ಕೊಳ್ಳೋಣ ಬನ್ನಿ ಈ ಎಪಿಸೋಡ್ನಲ್ಲಿ. ಮೊದಲಿಗೆ ಮೇಷರಾಶಿ. ಆದಾಯ 2, ವ್ಯಯ 14. ವೃಷಭ ರಾಶಿ. ಆದಾಯ 11, ವ್ಯಯ 5. ಮಿಥುನ ರಾಶಿ. ಆದಾಯ 14, ವ್ಯಯ 2. ಕರ್ಕಾಟಕ ರಾಶಿ. ಆದಾಯ 14, ವ್ಯಯ 8. ಸಿಂಹ ರಾಶಿ. ಆದಾಯ 11, ವ್ಯಯ 11. ಕನ್ಯಾ ರಾಶಿ. ಆದಾಯ 14, ವ್ಯಯ 2. ತುಲಾ ರಾಶಿ. ಆದಾಯ 11, ವ್ಯಯ 5. ವೃಶ್ಚಿಕ ರಾಶಿ. ಆದಾಯ 2, ವ್ಯಯ 14. ಧನಸ್ಸು ರಾಶಿ. ಆದಾಯ 5, ವ್ಯಯ 5. ಮಕರ ರಾಶಿ. ಆದಾಯ 8, ವ್ಯಯ 14. ಕುಂಭರಾಶಿ. ಆದಾಯ 8, ವ್ಯಯ 14. ಮೀನ ರಾಶಿ. ಆದಾಯ 5, ವ್ಯಯ 5. ಎಲ್ಲರಿಗೂ ವಿಶ್ವವಸು ಸಂವತ್ಸರದಲ್ಲಿ ಶುಭವಾಗಲಿ ಅಂತ ಹೇಳ್ತಾ ವಿ ಟಚ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.